ಚುಕ್ಕೆ ಗುರುತಿನ ಪ್ರಶ್ನೆ 32 ಗಣಿ ಮತ್ತು ಭೂವಿಜ್ಞಾನ ಭೋಜೇಗೌಡ ಸಚಿವರಿಗೆ. ಕಲಿ. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಸಭಾಪತಿ ಅವರೇ ಉತ್ತರ ನೀಡಿದ್ದಾರೆ. ಕುತ್ಕೊಳ್ಳಿ ಅಡ್ಡಾಡಕ್ ಹೋಗಬೇಡ. ಇಲ್ಲ ಸಚಿವರು ಉತ್ತರ ನೀಡಿದ್ದಾರೆ, ಆದರೆ ಉತ್ತರ ತೃಪ್ತಿದಾಯಕವಲ್ಲ. ನಮ್ಮ ಸುಳ್ಯ, ಪುತ್ತೂರು ಈ ಭಾಗದ ರೈತರು ಹೈರಾಣಾಗಿ ಹೋಗಿದ್ದಾರೆ. ಎಲೆ ಚುಕ್ಕಿ ರೋಗದಲ್ಲಿ ಸಂಪೂರ್ಣವಾಗಿ ಬೆಳೆ ನಾಶ ಆಗಿದೆ. ಆ ಕಾರಣಕ್ಕೋಸ್ಕರ ಅಲ್ಲಿ ಅದಕ್ಕೆ ಏನೋ ಶಿಲೀಂಧ್ರಗಳಿಗೆ ಮದ್ದು ಸಿಂಪಡಣೆಗೆ ಸರಿಯಾದ ಮದ್ದು ಮಾರ್ಕೆಟಲ್ಲಿ ಸಿಗ್ತಾ ಇಲ್ಲ, ತೋಟಗಾರಿಕೆ ಇಲಾಖೆಗಳಿಗೂ ಸಿಗ್ತಾ ಇಲ್ಲ. ಅದರ ಜೊತೆಗೆ ಪೋಷಕಾಂಶಗಳನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ರೈತ ಸೋತಿದ್ದಾನೆ, ಹೈರಾಣಾಗಿದ್ದಾನೆ. ಅದಕ್ಕೋಸ್ಕರ ಸರ್ಕಾರ ಇದಕ್ಕೆ ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು. ಅದರ ಜೊತೆಗೆ ಔಷಧಿಗಳ ಕೊರತೆ ಉಂಟು. ಅದರಲ್ಲಿ ಉತ್ತರದಲ್ಲಿ ಔಷಧಿಯನ್ನು ಕೊಟ್ಟಿದ್ದೇವೆ ಅಂತಂದಿದ್ದಾರೆ. 1 ಎಕರೆಗೆ ಕೇವಲ 1/2 ಲೀಟರ್ ಔಷಧಿಯನ್ನು ಮಾತ್ರ ಕೊಟ್ಟಿದ್ದಾರೆ. ಅದು ಎಲ್ಲೂ ಸಾಕಾಗುವುದಿಲ್ಲ. ಕೇಂದ್ರದಿಂದ ಬಂದಂಥ ಅನುದಾನವನ್ನು 60% ಅನುದಾನ ಕೇಂದ್ರದಿಂದ ಬಂದಿದೆ, ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ, ರೈತರ ಕೈ ಸೇರಿಲ್ಲ. ಅಂದರೆ 60-40 ಇದರಲ್ಲಿ ರಾಜ್ಯ ಮತ್ತು ಕೇಂದ್ರದಲ್ಲಿ ಅನುದಾನ ಬರಬೇಕು, ಸಿಗಬೇಕು ಅವರಿಗೆ. ಆದರೆ ಇನ್ನು 32 ಕೋಟಿ ತನಕ ಕೇಂದ್ರದ ಅನುದಾನ ಬಂದಿದೆ, ಆದರೆ ರಾಜ್ಯದ ಅನುದಾನ ಎಲ್ಲಿ ಉಂಟು? ಅದನ್ನು ಸೇರಿಸಿಕೊಂಡು ಕೊಡುವಂಥ ಕೆಲಸ ಆಗಬೇಕು. ಅದಕ್ಕೋಸ್ಕರ ಸಚಿವರು ಉತ್ತರ ಕೊಡಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಸದಸ್ಯರು ಕೇಳಿದಾಗೆ ಕೇಂದ್ರದ ಅನುದಾನ ಬಂದಿದೆ. ಈಗ ರಾಜ್ಯ ಸರ್ಕಾರದ ಅನುದಾನವನ್ನು ಮ್ಯಾಚಿಂಗ್ ಗ್ರಾಂಟಿಗೆ ಕೊಟ್ಬಿಟ್ಟು ಆದಷ್ಟು ಬೇಗನೆ ಅನುದಾನವನ್ನು ಕೊಡಲಿಕ್ಕೆ ನಾವು ಸಂಪೂರ್ಣವಾಗಿ ತಯಾರಿದ್ದೀವಿ ಅಂತ ಹೇಳಕ್ಕೆ ಬಯಸ್ತೀನಿ. ಮತ್ತು ಮುಖ್ಯವಾಗಿ ಈ ಎಲೆ ಚುಕ್ಕೆ ರೋಗದಲ್ಲಿ ಈಗ ನಾವು ಹೆಕ್ಟೇರ್ಗೆ 1200 ರೂಪಾಯಿ ನನಗೆ ಕೊಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಅದು ಕಡಿಮೆ ಆಗುತ್ತೆ ಅನ್ನೋದು ನಮ್ಮ ಸದಸ್ಯರ ಒಂದು ಅಭಿಪ್ರಾಯ. ಅದ್ರ ಬಗ್ಗೆನೂ ನಾವು ಗಮನವನ್ನು ಕೊಟ್ಟು ಮತ್ತೆ ಈಗ ಕೇಂದ್ರ ಸರ್ಕಾರಕ್ಕೆ ಕಳಿಸ್ಕೊಟ್ಟಿದ್ದೀವಿ. ಏನೋ ಹೆಚ್ಚಿಗೆ ಮಾಡಬೇಕು ಆ ದೃಷ್ಟಿಕೋನದಲ್ಲಿ ತಾವು ಕೇಂದ್ರ ಸರ್ಕಾರದಲ್ಲಿ ನಿಮ್ಮ ಸರ್ಕಾರನೇ ಐತಿ ಇರೋದ್ರಿಂದ ಇನ್ನು ಹೆಚ್ಚು ಅನುದಾನವನ್ನು ಕೊಡಲಿಕ್ಕೆ ತಾವು ಪ್ರಯತ್ನ ಪಡ್ರಿ, ನಾವು ಮಾಡ್ತೀವಿ. ನೀವು ಹೆಕ್ಟೇರಿಗೆ 1,000 ಚಿಲ್ಲರೆ ಹೇಳಿದ್ರೆ ಅದು ಎಲ್ಲಿ ಸಾಕಾಗೋದಿಲ್ಲ. ಅದ್ರ ಜೊತೆಗೆ ಈ ಶಿಲೀಂಧ್ರ ಯಾವ ರೀತಿ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭ ಆಗುತ್ತೆ. ರೈತರ ಯಾವ ರೀತಿ ಬೆಂಕಿ ಹತ್ತಿದಾಗಿದೆ ಇಲ್ಲ ಕಂಗು. ನೀವು ಡಿಸೀಸ್ ಫಾರ್ಕಾಸ್ಟ್ ಅಂತ ಮಾಡಿಕೊಂಡು ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಾರಂಭ ಮಾಡಬೇಕು. ಸುಣ್ಣ ಆ ಸಂದರ್ಭ ಸುಣ್ಣ ಕೂಡ ಸಿಗುವುದಿಲ್ಲ, ಒಂದು ಕ್ವಾಲಿಟಿ ಸುಣ್ಣ ಸಿಗ್ತಾ ಇಲ್ಲ. ಅದರ ಜೊತೆಗೆ ಈಗ ಇದರಲ್ಲಿ ಅದನ್ನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅದಕ್ಕೆ ಏನು ಯಾವ ರೀತಿ ಮದ್ದನ್ನು ಸಿಂಪಡಿಸಬಹುದು ಅನ್ನುವಂಥದ್ದಕ್ಕೆ ನೀವು ಸುಮಾರು 50 ಲಕ್ಷ ಖರ್ಚು ಮಾಡಿದ್ದೀರಿ 23-24ನೇ ಸಾಲಲ್ಲಿ. ಇನ್ನೂ ಕೂಡ ವರದಿ ಬಂದಿಲ್ಲ. ಯಾವಾಗ ರೈತ ಸೋತಾಗಿದೆ, ಅವನ ಒಂದು ಅಂಗಳದಲ್ಲಿ ಪೂರ್ತಿ ಅಡಿಕೆ ಇರ್ತಿತ್ತು, ಈಗ ಅರ್ಧದಷ್ಟು ಕೂಡ ಕಡಿಮೆ ಆಗಿದೆ. ಪರ್ಯಾಯ ಬೆಲೆಗೆ ನೀವು ಯಾವ ಕ್ರಮ ಕೈಗೊಂಡಿದ್ದೀರಿ? ಇದರ ಬಗ್ಗೆ ಸೂಕ್ತ ಕ್ರಮವನ್ನು ಕೈಗೊಳ್ಳಿದ್ರೆ ರೈತ ಕಂಗಲಾಗ್ತಾನೆ. ಅದಕ್ಕೋಸ್ಕರ ಇದಕ್ಕೆ ತಕ್ಷಣಕ್ಕೆ ನೀವು ಇದನ್ನ ಅನುಷ್ಠಾನ ಮಾಡಬೇಕು. ಮತ್ತೆ ಅಮೌಂಟ್ ಯಾವಾಗ ರಿಲೀಸ್ ಮಾಡ್ತೀರಂತ ಇದು ಮಾಡಬೇಕು. ಸಭಾಧ್ಯಕ್ಷರೇ, ಸಭಾಪತಿಯವರೇ, ಇದೊಂದು ಸಾರ್ವಜನಿಕವಾಗಿ ಅತ್ಯಂತ ಮಹತ್ವದ ಪ್ರಶ್ನೆ. ರೈತ ಹೈರಾಣಾಗಿ ಹೋಗಿದ್ದಾನೆ. ಅಲ್ಲಿ ಕಾಫಿಯನ್ನು ಪರ್ಯಾಯ ಬೆಲೆ ಮಾಡುವಂತ ಸಚಿವರು ಉತ್ತರ ಕೊಟ್ಟಿದ್ದಾರೆ. ಕಾಫಿ ಪರ್ಯಾಯ ಬೆಲೆ ಮಾಡಲಿಕ್ಕೆ ಏನು ಸರ್ಕಾರ ಏನು ಇದು ಮಾಡಿದೆ? ಎಲ್ಲ ಉತ್ತರದಲ್ಲಿ ಕೂಡ ಮಾಡಲಾಗ್ತದೆ ಉಂಟು. ಮಾಡಿದ್ದೇವಂತ ಯಾವುದು ಕೂಡ ಇಲ್ಲ. ಸಭಾಪತಿಯವರೇ, ರೈತರ ಕಣ್ಣೀರನ್ನು ಒರೆಸಲಿಕ್ಕೆ ಸರ್ಕಾರ ಮತ್ತು ಸಚಿವರು ತಕ್ಷಣಕ್ಕೆ ಅದಕ್ಕೆ ಬದ್ಧರಾಗಬೇಕು. ಆ ಮುಖಾಂತರ ರೈತರಿಗೆ ಏನು ಈ ದೇಶದ ಬೆನ್ನೆಲುಬು ರೈತ, ಅವನಿಗೆ ನಾವು ಶಕ್ತಿ ತುಂಬಿದರೆ ಮಾತ್ರ ನಮ್ಮ ಎಲ್ಲ ಇಡೀ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಎಲ್ಲದಕ್ಕೂ ಶಕ್ತಿ ಬರುತ್ತೆ. ಆ ಕಾರಣಕ್ಕೋಸ್ಕರ ಎಲ್ಲ ಉತ್ತರದಲ್ಲಿ ಸಮಂಜಸವಿಲ್ಲ. ಅದಕ್ಕೂ ಅರ್ಧ ಗಂಟೆ ಇದಕ್ಕೆ ವಿಸ್ತಾರವಾಗಿ ನಾವು ಚರ್ಚೆಗೆ ಒಂದು ಅವಕಾಶ ಮಾಡಿಕೊಡ್ಬೇಕು ನಾನು ವಿನಂತಿಸ್ತೇನೆ. ಸನ್ಮಾನ್ಯ ಸಭಾಪತಿಗಳೇ, ಒಟ್ಟು ಕೇಂದ್ರ ಸರ್ಕಾರಕ್ಕೆ ನಾವು 112 ಕೋಟಿ ರೂಪಾಯಿಗಳ ಪ್ರಸ್ತಾವನೆ ಕಳಿಸಿದ್ದೀವಿ. ಅದರಲ್ಲಿ 37 ಕೋಟಿ ರೂಪಾಯಿ ಪ್ರಸ್ತಾವನೆಯಲ್ಲಿ 37 ಕೋಟಿ ರೂಪಾಯಿ ರಿಲೀಸ್ ಮಾಡಿದ್ದಾರೆ. ಅದಕ್ಕೆ ನಾವು ಅನುಗುಣವಾಗಿ ನಮ್ಮ ರಾಜ್ಯ ಸರ್ಕಾರದ ಮ್ಯಾಚಿಂಗ್ ಗ್ರಾಂಟನ್ನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಅಲ್ಲಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈಗ ಮುಖ್ಯವಾಗಿ ಈಗೇನು ಮಾರ್ಗಸೂಚಿ ಪ್ರಕಾರ 1200 ರೂಪಾಯಿ ಒಂದು ಹೆಕ್ಟೇರ್ಗಿದೆ. ಆದರೆ ಸೈಂಟಿಸ್ಟ್ಗಳ ಪ್ರಕಾರ 40,000 ರೂಪಾಯಿ ಅಂದಾಜಿನಲ್ಲಿ ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆನೂ ಪ್ರಸ್ತಾವನೆಯನ್ನು ಕಳಿಸಿದ್ದಾರೆ. ಅದನ್ನು ನಾವು ಕೇಂದ್ರ ಸರ್ಕಾರಕ್ಕೆ ಈಗಲೇ ಕಳಿಸಿದ್ದೀವಿ. ಕೇಂದ್ರ ಸರ್ಕಾರದವರು ಒಪ್ಪಿ ಆ ಒಂದು ಮಾರ್ಗಸೂಚಿ ಪ್ರಕಾರ ನಮಗೆ DPR ಏನು ನಾವು ಕಳಿಸಿದ್ದೀವಿ ಅದ್ರ ಪ್ರಕಾರ ಅವರು ಕೊಟ್ಟರು ಅಂದರೆ ನಾವು ಇಮಿಡಿಯೇಟಾಗಿ ನಾವು ರಿಲೀಸ್ ಮಾಡ್ತೀವಿ. ಅದ್ರ ಬಗ್ಗೆ ಯಾವ ಅನುಮಾನ ಇಟ್ಕೋಬೇಡಿ.
ಸೊ ಈಗ ರಾಜ್ಯದೀಗ ಕೇಂದ್ರದ 37 ಕೋಟಿ ತನಕ ಬಂದಿದಲ್ಲ, ರಾಜ್ಯದ ಯಾವಾಗ ಸೇರಿಸಿ ಒಟ್ಟಿಗೆ ಕೊಡ್ತೀರಿ? ಅದೀಗ 1 ಮಂತ್ ಆಯ್ತು. ಈಗ ಕೇಂದ್ರ ಸರ್ಕಾರ ಸಚಿವರು ಹೇಳಿದ್ದಾರೆ ಈಗ ಬಂದಿದೆ, ಅದು ಬಂದು ಒನ್ ಮಂತ್ ಇಲ್ಲ ಬಂದಿದೆ, ಅದು ರೈತ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಚಿವರು ಹಾಗೆಲ್ಲ ಆದಷ್ಟು ಬೇಗನೆ ಅದನ್ನ ಗಮನಿಸಬೇಕು. ಯಾಕಂದ್ರೆ ರೈತ ಸೋತು ಹೋಗಿದ್ದಾನೆ. ರೈತ ನಾನನ್ನೋದು ಅವರಿಗೆ ಕ್ಲಪ್ತ ಸಮಯದಲ್ಲಿ ಬಂದ್ರೆ ಮಾತ್ರ ರೈತನಿಗೊಂದು ಶಕ್ತಿ ತುಂಬಿದಾಗ ಆಗ್ತದೆ. ಅದಕ್ಕೋಸ್ಕರ 1 ಮಂತ್ ಆದ್ರೂ ಕೂಡ ರಾಜ್ಯದ ಹಣ ಇನ್ನು ಯಾಕೆ ಬಂದಿಲ್ಲ ಅಂತ ನಾನು ಕೇಳ್ತಿರುವಂಥದ್ದು. ಒಟ್ಟು ಸೇರಿಸ್ಕೊಂಡು ಕೊಡುವಂಥ ಕೆಲಸ ಆಗ್ಬೇಕಿಲ್ಲ, ರೈತ ಸೋಲ್ತಾನೆ. ಮತ್ತೆ ಪರ್ಯಾಯ ಬೆಲೆಗೆ ನೀವು ಯಾವ ರೀತಿ ಸಬ್ಸಿಡಿಯನ್ನು ಕೊಡ್ತೀರಿ? ಕಾಫಿ ಅಂತ ತಂದಿದ್ದೀರಿ, ಇದರಲ್ಲಿ ಕಾಫಿ ಬೆಳೀಲಿಕ್ಕೆ ಅಲ್ಲಿ ತುಂಬಾ ಜನ ಅವರ ಸ್ವಂತ ಇದರಲ್ಲಿ ಬೆಳೀತಿದ್ದಾರೆ, ಅದ್ರ ಜೊತೆ ಕಂಗಿನ ಜೊತೆಗೆ ಬೆಳೀತಿದ್ದಾರೆ. ನೀವು ಅದಕ್ಕೆ ಸರ್ಕಾರ ಯಾವ ರೀತಿ ಶಕ್ತಿ ತುಂಬ ಕೆಲಸ ಮಾಡ್ತೀರಿ? ಏನು ಕೆಲಸ ಆಗ್ಲಿ, ಅದಕ್ಕೋಸ್ಕರ ಅದಕ್ಕೆ ನೀವು ಕ್ರಮ ಕೈಗೊಳ್ಳಿ. ಸನ್ಮಾನ್ಯ ಸಭಾಪತಿಗಳೇ, ಈಗ ಅವ್ರು ಹೇಳ್ದಂಗೆ ಕೇಂದ್ರ ಸರ್ಕಾರದ ಅನುದಾನ ಮ್ಯಾಚಿಂಗ್ ಗ್ರಾಂಟ್ ಅನ್ನು ಆದಷ್ಟು ಬೇಗನೆ ನಾವು ಕೊಟ್ಟು ರೈತರಿಗೆ ಮುಟ್ಟುವ ಕೆಲಸ ಮಾಡಿಸ್ತೀವಿ. ಕೇಳಿದ್ರು ಪ್ರತಾಪ್ ಶಿವನಾಯಕ್ ಹೇಳಿದರು. ಧನ್ಯವಾದಗಳು ಸಭಾಪತಿಗಳೇ. ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 5 ಸನ್ಮಾನ್ಯ ಪೌರಾಡಳಿತ ಮತ್ತು ಹಜ್ ಸಚಿವರಿಗೆ. ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿದೆ. ಸಭಾಪತಿಗಳೇ, ಈ ಪ್ರಶ್ನೆಯನ್ನು ಕಳೆದ 3 ಅಧಿವೇಶನಗಳಿಂದ ನಾನು ಸತತವಾಗಿ ಕೇಳ್ತಾ ಇದ್ದೇನೆ. ಸಚಿವರು ಬಹಳ ಒಳ್ಳೆಯವರು, ಮಾತು ಕಡಿಮೆ, ಆದರೆ ಅವರ ಹತ್ರ 2 ರೆಡಿ ಉತ್ತರಗಳು ಇರ್ತದೆ. ಒಂದು ಅಧಿಕಾರಿಗಳನ್ನು ಕರೆದು ಒಂದು ಮಾತಾಡ್ತೇವೆ, ಇನ್ನೊಂದು ನಿಮ್ಮನ್ನು ಕರೆದು ಸಭೆ ಮಾಡ್ತೇವೆ ಅಂತೇಳಿ ಹೇಳ್ತಾರೆ. ಆದರೆ ಸಮಸ್ಯೆಗೆ ಪರಿಹಾರ ಮಾತ್ರ ಇಲ್ಲ. ಇದು ಇಡೀ ರಾಜ್ಯದ ಎಲ್ಲ ಪಟ್ಟಣ ಮತ್ತು ನಗರ ಪಂಚಾಯತಿನಲ್ಲಿರುವ ಸಮಸ್ಯೆ. ಇಲ್ಲ ಅಂತೇಳಿ ಹೇಳೋದಕ್ಕೆ ಪತ್ರಿಕೆಯಲ್ಲಿ ಒಂದು ಸಣ್ಣ ಹೆಜ್ಜೆ ಮುಂದೆ ಹೋಗಿದೆ ಸರ್ಕಾರ, ಖಂಡಿತವಾಗಿಯೂ ಆ ದೃಷ್ಟಿಯಲ್ಲಿ ನಾನು ಅಭಿನಂದಿಸ್ತೇನೆ. ನಗರ ಮತ್ತು ಪಟ್ಟಣ ನಿವಾಸಿಗಳಿಗೆ ಸಿಹಿ ಸುದ್ದಿ, ಅನಧಿಕೃತ ಸೈಟ್ ಮನೆಗೆ ಬಿ ಖಾತೆ ಅಂತ ಹೇಳಿ ಬಹಳ ದೊಡ್ಡ ರೀತಿಯಲ್ಲಿ ಪ್ರಚಾರ ಸಿಕ್ಕಿದೆ. ಇದು ಏನಾಗಿದೆ ಅಂತ ಹೇಳಿದರೆ, ಇದರಿಂದಾಗಿ ಈ ಬಿ ಖಾತೆ ಸಮಾನಾಂತರವಾಗಿ ಈ ಖಾತೆಗೆ ಸರಿಯಾಗಿ ಕೊಡಬೇಕು ಅಂತೇಳಿ ನಾವು ಕೇಳಿರುವಂಥದ್ದು, ಮತ್ತು ಆಲ್ರೆಡಿ ಕನ್ವರ್ಷನ್ ಆಗಿದೆ, ಮನೆ ಕಟ್ಟಿ ಕೂತಿದ್ದಾರೆ, ಈ ದೃಷ್ಟಿಯಲ್ಲಿ ನಾವು ಕೇಳಿರುವಂಥದ್ದು. ಆದರೆ ಇದು ಏನಾಗಿದೆ ಅಂತ ಹೇಳಿದರೆ, ಲೆಕ್ಕಕ್ಕುಂಟು ಆಟಕ್ಕಿಲ್ಲ ಅಂತೇಳಿ ಆಗಿದೆ. ಸರ್ಕಾರಕ್ಕೆ ಒಂದಷ್ಟು ಟ್ಯಾಕ್ಸ್ ಬರ್ತಾ ಇದೆ ಅಂತ ಹೇಳುವಂಥದ್ದು ಬಿಟ್ಟರೆ, ಇದರಿಂದಾಗಿ ಮನೆ ಕಟ್ಟಿಕೊಳ್ಳುವುದಕ್ಕೆ ಲೈಸೆನ್ಸ್ ಆಗಲಿ, ಬ್ಯಾಂಕಿಂದ ಸಾಲ ತೆಗೆದುಕೊಳ್ಳುವುದಕ್ಕಾಗಲಿ, ಇನ್ನೊಬ್ಬರಿಗೆ ಮಾರುವ ಅಂತ ಹೇಳಿದರೆ ಮಾರಾಟ ಮಾಡುವುದಕ್ಕಾಗಲಿ, ಇವರು ಕೊಟ್ಟಿರುವಂತಹ ಬಿ ಖಾತೆಯಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಮೂಢ ವ್ಯವಸ್ಥೆಯನ್ನು ಮಾತಾಡಿದರೆ ಸುಪ್ರೀಂ ಕೋರ್ಟ್ ಅಂತೇಳಿ ಒಂದು ತೀರ್ಪನ್ನು ಆಧಾರವಾಗಿ ಹೇಳ್ತಾರೆ. ಸಮಸ್ಯೆಗೆ ಪರಿಹಾರದ ದೃಷ್ಟಿಯಿಂದ ಏನು ಮಾಡಬೇಕು ಅಂತೇಳಿ ಸರ್ಕಾರ ಆಲೋಚನೆ ಮಾಡಬೇಕಲ್ಲ. ಸರ್ಕಾರಕ್ಕೆ ಉತ್ಪತ್ತಿಯ ದೃಷ್ಟಿಯಲ್ಲಿಯೂ ಸೇಲ್ ಡೀಡ್ಗಳೆಲ್ಲ ಆದರೆ ಬಹಳಷ್ಟು ಆದಾಯವೂ ಬರ್ತದೆ, ಸರ್ಕಾರ ಕಷ್ಟದಲ್ಲಿ ಬೇರೆ ಇದೆ. ಆ ದೃಷ್ಟಿಯಲ್ಲಾದರೂ ಇದಕ್ಕೊಂದು ಶೀಘ್ರವಾದ ಪರಿಹಾರವನ್ನು ಹುಡುಕಬೇಕು. ನನ್ನ ಅಭಿಪ್ರಾಯದಲ್ಲಿ ಮೂಡಾಕೆ ನೀವು ಕೊಟ್ಟಿದ್ದೀರಿ, ಗ್ರಾಮ ಪಂಚಾಯತ್ನಲ್ಲಿಯೂ ಇದೇ ಸಮಸ್ಯೆ ಆಗಿದೆ, ನಗರ ಪಟ್ಟಣ ಪಂಚಾಯತ್ನಲ್ಲಿಯೂ. ಮೂಡಾದಲ್ಲಿ ಇವರೇ ಇಲ್ಲ, ಸ್ಟಾಫ್ಗಳೇ ಇಲ್ಲ, ಬಂದರೂ ಅವರಿಗೆ ಅದನ್ನು ಕೊಡಲಿಕ್ಕಾಗೋದಿಲ್ಲ. ನಾನು ಸರ್ಕಾರ ಹತ್ರ ಕೇಳ್ತಾ ಇದ್ದೇನೆ, ದಯಮಾಡಿ ಮೂಡಾದವರಿಗೆ ವಿನ್ಯಾಸ ನಕ್ಷೆಯನ್ನು ಕೊಟ್ಟರೆ ಕನಿಷ್ಠ ಪಕ್ಷ ಮನೆ ಕಟ್ಟುವುದಕ್ಕಾದರೂ ಒಂದು ಅವಕಾಶ ಆಗ್ತದೆ. ಇದರ ಬಗ್ಗೆ ಸಮಸ್ಯೆಗೆ ಪರಿಹಾರ ಏನು ಮಾಡ್ಬೋದು? ಬಿ ಖಾತೆ ಕೊಟ್ಟು ಸುಮ್ಮನೆ ಕೂತ್ರೆ ಆಗಲಿಲ್ಲ, ಊಟಕ್ಕಿಲ್ಲದ ಉಪ್ಪಿನಕಾಯಿ ಆಗಿದೆ. ಸಚಿವರು. ಮಾನ್ಯ ಸಭಾಪತಿಗಳೇ, 3 ಪ್ರಶ್ನೆ ಕೇಳಿದರು. ಈಗ ಬಿ ಖಾತಾ ಸ್ಟೇಜ್ ಏನಿದೆ ಅಂತ, ಈಗ ಆಲ್ರೆಡಿ ಬಿ ಖಾತಾದು ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಸೆಕೆಂಡ್ ಪ್ರಶ್ನೆ ಏನು ಕೇಳಿದರು ಅಂದರು, ರೂಲ್ಸ್ ರೆಗ್ಯುಲೇಷನ್ ಏನಂತ ಅದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಟೈಮ್ ಲಿಮಿಟ್ ಎಷ್ಟಂತ ಕೇಳಿದರು, ಅದು ಟೈಮ್ ಲಿಮಿಟ್ 3 ತಿಂಗಳಿದೆ. ಮತ್ತು ಬಿ ಖಾತಾದು ಒಂದು ಐತಿಹಾಸಿಕ ತೀರ್ಮಾನ. ಇದು 40 ವರ್ಷದಿಂದ ಜನ ಸಮಸ್ಯೆನಲ್ಲಿದ್ದರು. ಸುಮಾರು ಜನ ಬಡವರು ಕಣ್ಣಲ್ಲಿ ನೀರು ಹಾಕ್ಲತ್ತಿದ್ರು. ಇದು ನಮ್ಮ ಸರ್ಕಾರ ಮತ್ತು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಡಿಪ್ಟಿ CM DK ಶಿವಕುಮಾರ್ ಅವರು ಮತ್ತು UD ಮಿನಿಸ್ಟರ್ ಸುರೇಶ್ ಅವರು, ರೆವಿನ್ಯೂ ಮಿನಿಸ್ಟರ್, ಪಂಚಾಯತ್ ರಾಜ್ ಮಿನಿಸ್ಟರ್, ಇದು ಒಂದು ಸಬ್ ಕಮಿಟಿ, ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದರು. ಇದರದ್ದು ಚೇರ್ಮನ್ ನಮ್ಮ ಈಶ್ವರ್ ಖಂಡ್ರೆ ಅವರು ಚೇರ್ಮನ್ ಆಗಿದ್ದರು. ಅದ್ರ ಮೇಲೆ ನಾವು ಎಲ್ಲ ರೂಲ್ಸ್ ರೆಗ್ಯುಲೇಷನ್ ಕಂಡೀಷನ್ಸ್ ಮಾಡಿ ಬಿ ಖಾತಾ ಈಗ ಆಲ್ರೆಡಿ ಇಶ್ಯೂ ಮಾಡಿದ್ದಾರೆ. ಇದರಿಂದ ಏನು ಬೆನಿಫಿಟ್ಸ್ ಇದೆ ಅಂತ ಕೇಳಿದ್ದಾರೆ ನಾಯಕರು. ಜನ ಹತ್ರ ಯಾವುದು ಡಾಕ್ಯುಮೆಂಟ್ಸ್ ಇದ್ದಿಲ್ಲ,
ಮತ್ತು ಅವರು ಸೇಲ್ ಮಾಡಲಿಕ್ಕೆ ಯಾವುದೂ ಪವರ್ ಇದ್ದಿಲ್ಲ. ಮತ್ತು ಯಾವಾಗಲೂ ತಾವು ಎಲ್ಲರೂ ಎಲ್ಲ ಓಣಿನಲ್ಲಿ ಹೋದಾಗ ರೋಡ್ ಇಲ್ಲ, ಡ್ರೈನ್ ಇಲ್ಲ, ಲೈಟ್ ಇಲ್ಲ, ಸುಮಾರು ಸಮಸ್ಯೆ ಕೇಳ್ತಿದ್ರು. ಮತ್ತು ಮುನ್ಸಿಪಾಲ್ಟಿ, CMC, TMCನಲ್ಲಿ ಯಾವುದೂ ರೆಕಾರ್ಡ್ ಇದ್ದಿಲ್ಲ. ಅದರಲ್ಲಿಂದ ಟ್ಯಾಕ್ಸ್ ಅವರಿಗೆ ಕಟ್ಟಲಿಕ್ಕೆ ಸಮಸ್ಯೆ ಇತ್ತು. ಇದರಿಂದ ಅವರಿಗೆ ಟ್ಯಾಕ್ಸ್ ಕಟ್ಟಲಿಕ್ಕೆ ಈಸಿ ಆಗ್ತದೆ. ಟ್ಯಾಕ್ಸ್ 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 ಸರ್, ಟ್ಯಾಕ್ಸ್ ಟ್ಯಾಕ್ಸ್ ನಮ್ಮ ಸೈಡ್ ಸ್ವಲ್ಪ ಓಕೆ. ಅಲ್ಲ ಆದರೂ ಬಿ ಹೇಳಬೇಕು. ಎಸ್, ಇದರಿಂದ ಇದು ಒಂದು ಐತಿಹಾಸಿಕ ತೀರ್ಮಾನ ನಮ್ಮ ಸರ್ಕಾರದ್ದು. ಹಳ್ಳಿ ಅಕ್ಕಿ ಭಾಷೆ ರೀ ಸರ್ ಇದು. ಇದು ಒಂದು ಐತಿಹಾಸಿಕ, ಯಾಕಂದ್ರೆ ರಿಸಲ್ಟ್ ಹೇಳ್ಬಿಡಿ. ರಿಸಲ್ಟ್ ಏನಂತ ಹೇಳಿ 40 ವರ್ಷದಿಂದ ಸುಮಾರು ಸರ್ಕಾರ ಬಂದಿದ್ರು, ಅದರಲ್ಲಿ ತೀರ್ಮಾನ ಆಗಿದ್ದಿಲ್ಲ. ಆದರೂ ಈ ಸರ್ಕಾರನಲ್ಲಿ ಒಂದು ಸ್ಟ್ರಾಂಗ್ ಸ್ಟೆಪ್ ತಗೊಂಡು ತೀರ್ಮಾನ ಮಾಡಿದ್ದಾರೆ. ನನ್ನ ಪ್ರಕಾರ ಇಡೀ ದೇಶದಲ್ಲಿ ಇದು ಒಂದು ಐತಿಹಾಸಿಕ ತೀರ್ಮಾನ. ಈಗ ಪ್ರತಾಪ್ ಅವರು ನಮ್ಮ ಫ್ರೆಂಡ್ ಇದ್ದಾರೆ, ಹೇಳ್ಬೋದು. ಅವರು 2-3 ಸಲಹೆ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಾನು ಪರ್ಸನಲಿ ಆಫೀಸರ್ ಜೊತೆಗೆ ಡಿಸ್ಕಸ್ ಮಾಡಿ ಡೆಫಿನೆಟ್ಲಿ ಅದ್ರ ಬಗ್ಗೆ ಎಲ್ಲರಿಗೆ ಪರಿಹಾರ ಆಗಬೇಕು. ಮತ್ತು ತಾವು ಏನು ಹೇಳಿದರೆ, ಅದು ಮನೆ ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಕಟ್ಟಲಿಕ್ಕೆ ಪರ್ಮಿಷನ್ ಬೇಕಂತ. ಯಾರ್ದು ಎ ಖಾತಾ ಇದೆ ಅವರಿಗೆ ಇದೆ ಪರ್ಮಿಷನ್ ಕಟ್ಟಲಿಕ್ಕೆ. ಫಸ್ಟ್ ಈಗ ಬಿ ಖಾತಾದು ಶುರುವಾತ್ ಆಗಿದೆ, ಸ್ಟಾರ್ಟಿಂಗ್ ಆಗಿದೆ. ಯಾಕಂದರೆ ಜನ ಹತ್ರ ಯಾವುದೂ ಡಾಕ್ಯುಮೆಂಟ್ಸ್ ಇದ್ದಿಲ್ಲ. ಸರಿಯಲ್ಲ ಸಚಿವರು.